ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನು ಇವತ್ತು ನಿಮಗೆ ಲಾಲ್ ಬಹದ್ದೂರ್ ನಗರದಲ್ಲಿ ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಮೂಡ ಅಲಾಟೆಡು, ನಾರ್ತಲ್ಲಿ ಈಸ್ಟ್ ಡೋರ್ ಮಾಡಿದ್ದಾರೆ. ಇದು ಯಾವ್ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು. ಮೂಡ ಅಲಾಟೆಡ್ ಸೈಟ್ ಇದು. LBS ನಗರ ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಕೆಲವೊಬ್ರು LBS ನಗರ ಎಲ್ಲಿ ಬರುತ್ತೆ ಸರ್ ಅಂತ ಕೇಳ್ತಾರೆ ನನಗೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. LBS ನಗರ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಅಂತ ಹೇಳ್ತಾರೆ. ಜವಹರ್ಲಾಲ್ ಲಾಲ್ ಬಹದ್ದೂರ್ ನಗರ ಅಂತ ಅಂದ್ಬಿಟ್ಟು ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು. ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಗ್ರಾನೈಟ್ ಫ್ಲೋರಿಂಗ್ ಇದೆ. ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವಾಗಲೇ ಹೇಳ್ದಂಗೆ ನಾರ್ತ್ ಫೇಸಿಂಗ್ ಸೈಟು, ನಾರ್ತಲ್ಲಿ ಈಸ್ಟ್ ಡೋರ್ ಮಾಡಿದ್ದಾರೆ. ಹಾಗೆ ಆಲ್ ಟೀಕ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ 4 ವೀಲರ್ ನಿಲ್ಲಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರು ಇಲ್ಲಿ ನೀವು ಪಾರ್ಕ್ ಮಾಡ್ಕೋಬೋದು. ಈಗ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು. ಹಾಗೆ ವೀಡಿಯೋ ಇಷ್ಟದಲ್ಲಿ ಐಪ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಐಪ್ ಮಾಡಿ. ನೋಡಿ, ಇದು ಸಂಪ್ ಬರುತ್ತೆ ನಿಮಗೆ. 8000 ಲೀಟರ್ ಕೆಪಾಸಿಟಿ ಸಂಪ್ ಇದೆ. ಹಾಗೆ 2 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಮತ್ತು ನಿಮಗೆ ಇಲ್ಲಿ ಸಿಲಿಂಡ್ರಿಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಇದು ಈಸ್ಟ್ ಡೋರು. ನಾನು ಆವಾಗಲೇ ಹೇಳಿದೆ ನಿಮಗೆ, ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಡೋರ್ ಮಾಡಿದ್ದಾರೆ ಅಂತ. ಒಳಗಡೆ ಇವಾಗ ನಾನು ಎಂಟ್ರಿ ಆಗ್ತಾಯಿದ್ದೀನಿ. ಒಳಗಡೆ ಎಂಟ್ರಿ ಆದರೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಆವಾಗಲೇ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ನೋಡಿ, ನಾನು ಒಳಗಡೆ ಬಂದಿದ್ದೀನಿ ಇವಾಗ. ಇಲ್ಲಿ ಬಂದರೆ ನಾನು ನಿಮಗೆ TV ಕ್ಯಾಬಿನೆಟ್ ಇದೆ, ಓಪನ್ ಕಿಚನ್ ಇದೆ, ಹಾಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಮತ್ತು ನಿಮಗೆ ಪೂಜಾ ರೂಮು ವೆಸ್ಟ್ಗೆ ಮಾಡಿದ್ದಾರೆ. ನೋಡಿ, ನಿಮಗೆ ಸ್ಪೇಸಿಯಸ್ ಆಗಿದೆ. ಹಾಲು ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಮಾಡಿದ್ದಾರೆ. ಇದೇ ನೀವು ನಾರ್ತ್ ಫೇಸಿಂಗಲ್ಲಿ ವಿಜಯನಗರ ಫೋಸ್ಟಲ್ಲಿ ಪ್ಲ್ಯಾನಿಂಗ್ ಬೇರೆ ಥರ ಇರುತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಚೇಂಜ್ ಇದೆ. ಇಲ್ಲಿ UPS ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ 3 ಬೆಡ್ರೂಮು, 3ಕ್ಕೂ ಕೂಡ ಅಟ್ಯಾಚ್ ಇದೆ. ಫಿಟ್ಟಿಂಗ್ಸ್ ಯಾವುದು ಹಾಕಿಲ್ಲ, ಫಿಟ್ಟಿಂಗ್ಸ್ ಹಾಕಿ ಕೊಡ್ತಾರೆ. ಪ್ರೈಸ್ ಬಂದು ನಿಮಗೆ 82 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲು, ಓನರ್ ವ್ಯಾಪಾರ ಇರುತ್ತೆ. ಕುಂತು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ನೋಡಿ, ನಿಮಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ, ರೆಡಿ ಟು ಮೂವ್ ಇದೆ. ಅಗ್ನಿಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ. ಹಾಗೆ ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಫಿಟ್ಟಿಂಗ್ಸು ಯಾವುದೂ ಕೂಡ ಹಾಕಿಲ್ಲ. ಇಲ್ಲಿ ನಿಮಗೆ ಯುಟಿಲಿಟಿ ಬರುತ್ತೆ. ಬ್ಯಾಕ್ ಸೈಡು ನಿಮಗೆ ಇಲ್ಲಿ ಯುಟಿಲಿಟಿ ಮಾಡಿದ್ದಾರೆ. ಅಂದರೆ ವಾಷಿಂಗ್ ಮಿಷಿನ್ನು ಆ ಥರದಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ 1 ಬೆಡ್ರೂಮ್ ಇದ್ದೇ ಇರುತ್ತೆ ಯಾವುದೇ ಮನೆಗೆ ಹೋದ್ರೂ. ನೋಡಿ, ಇದು ಕೆಳಗಡೆ ಇರುವಂಥ ರೂಮು. ಇಲ್ಲಿ ಕೂಡ ನೀವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಹಾಗೆ ಇದಕ್ಕೂ ಕೂಡ POP ಮಾಡಿದ್ದಾರೆ. ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ನನಗೆ ಸುಮಾರು ಕ್ವಶನ್ಗಳು ಬರುತ್ತೆ, ಸರ್ ನಮಗೆ ಸಿಟಿ ನಿಯರು ಮನೆ ಕೊಡಿಸಿ, ಹಾಗೆ ಮನೆ ತೊಗೋಬೇಕು ಅಂತಾದರೆ ಏನೇನು ಡಾಕ್ಯುಮೆಂಟ್ಗಳು ನೋಡ್ಬೇಕು ಸರ್, ಇದೆಲ್ಲ ನನಗೆ ಸುಮಾರು ಕಮೆಂಟ್ಸ್ ಬರುತ್ತೆ. ಅದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಒಂದು ಜನರಲ್ ಟಾಯ್ಲೆಟ್ ಇದೆ, ಅದನ್ನು ತೋರಿಸಿಲ್ಲ ನಾನು. ನೋಡಿ, ಇಲ್ಲಿ ಜನರಲ್ ಟಾಯ್ಲೆಟ್ ಬರುತ್ತೆ. ಇಲ್ಲಿ ಹಟ್ಟ ಕೂಡ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ನಾರ್ತ್ ಫೇಸಿಂಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದೆ. ಈಗ ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, 2ಕ್ಕೂ ಕೂಡ ಅಟ್ಯಾಚ್ ಇದೆ. ಹಾಗೆ ಆಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ಇಲ್ಲಿ ನೀವು ನೋಡ್ತಿದ್ರೆ ಅದು ಆಂಟಿ ಸ್ಕಿಡ್ ಸ್ಟೆಪ್ಸು. ಏಕೆಂದರೆ ವಯಸ್ಸಾದವ್ರು ಇದ್ದಾಗ ನೈಸ್ ಇತ್ತು ಅಂದರೆ ಕಾಲು ಜಾರಿ ಬೀಳ್ತಾರೆ. ಹಾಗಾಗಿ ಎಲ್ಲ ಆಂಟಿ ಸ್ಕಿಡ್ನ ಯೂಸ್ ಮಾಡ್ತಾರೆ. ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ಒಂದು ನಿಮಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಹಾಗೆ ಲೆಫ್ಟ್ಗೆ 1 ರೂಮು, ರೈಟ್ಗೆ 1 ರೂಮ್ ಇದೆ. ನೋಡಿ, ಇದು ಲೆಫ್ಟಲ್ಲಿರುವಂಥ ರೂಮು. ಇದಕ್ಕೂ ಕೂಡ ಅಟ್ಯಾಚ್ ಇದೆ. ತೋರಿಸ್ತೀನಿ ಎಲ್ಲಿ ಅಟ್ಯಾಚ್ ಇದೆ ಏನು ಅಂತ ಅಂದ್ಬಿಟ್ಟು. ನೋಡಿ, ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು. 82 ಲಕ್ಷ ನೆಗೋಷಿಯಬಲ್ ಹೇಳ್ತಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ.
ಏಕೆಂದರೆ ವೀಡಿಯೋದಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ನಿಮಗೆ ತುಂಬ ಡಿಫ್ರೆನ್ಸ್ ಬರುತ್ತೆ. ಏಕೆಂದರೆ ಸುಮಾರು ಜನ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ, ಸರ್ ವೀಡಿಯೋದಲ್ಲಿ ಎಷ್ಟು ದೊಡ್ಡದು ಕಾಣುತ್ತೆ ಸರ್, ಇಲ್ಲಿ ಬಂದರೆ ಚಿಕ್ಕದಿದೆ ಸರ್ ಅಂತ. ಏಕೆಂದರೆ ವೀಡಿಯೋಗೂ ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಹಾಗೆ ಅಟ್ಯಾಚು ನಿಮಗೆ ಹೇಳಿದೆ, ಅಟ್ಯಾಚಲ್ಲಿ ಬರುತ್ತೆ, ತೋರಿಸ್ತೀನಿ ನೋಡಿ. ಇದು ಈ ಬಾಗಿಲು ಬ್ಯಾಕ್ ಸೈಡ್ ಬರುತ್ತೆ, ಯಾವುದೇ ಥರ ಫಿಟ್ಟಿಂಗ್ಸ್ ಹಾಕಿಲ್ಲ, ಹಾಕ್ಕೊಡ್ತಾರೆ. ಇದು ಒಂದು ರೂಮು. ಹಾಗೆ 3ನೇ ಬೆಡ್ರೂಮು ಇಲ್ಲೇ ಎದುರುಗಡೆ ಕಾಣ್ತಾ ಇದೆ ನಿಮಗೆ. ಇದು 3ನೇ ಬೆಡ್ರೂಮ್. ಇದಕ್ಕೂ ಕೂಡ ಇಲ್ಲಿ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಹಾಗೆ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಲೋನ್ ಕೂಡ ಅವೈಲಬಿಲಿಟಿ ಇದೆ. ಇಂಟ್ರೆಸ್ಟೆಡ್ ಬೈಯರು ದಯವಿಟ್ಟು ಕಾಲ್ ಮಾಡಿ. ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ಹಾಗೆ ನಿಮ್ದೇನಾರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ. ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ. ಮುಡ ಅಲಟೆಡು, ನಾರ್ತ್ ಫೇಸಿಂಗು, ನಾರ್ತಲ್ಲಿ ಈಸ್ಟ್ ಡೋರ್ ಮಾಡಿದ್ದಾರೆ. ಇಷ್ಟು ಫಸ್ಟ್ ಫ್ಲೋರ್ ಇದು. ಈಗ ಟೆರೆಸ್ ಮೇಡ ಹೋಗೋಣ. ಟೆರೆಸ್ ಮೇಡ ಯಾವ ರೀತಿ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ನಿಮಗೆ ಸ್ಕೈ ಟಾಪ್ ಓಪನ್ ಬಿಟ್ಟಿದ್ದಾರೆ. ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿರ್ತಾರೆ. ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಸೋಲಾರ್ ಪೈಪು, ಹಾಗೆ ಇಲ್ಲಿ ನಿಮಗೆ ಓವರ್ ಟ್ಯಾಂಕ್ ಇಟ್ಟಿದ್ದಾರೆ. ಇದೇ ಥರ ನನ್ನ ವಿಡಿಯೋಗಳನ್ನ ವಾಚ್ ಮಾಡ್ತಾಯಿರಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.